ಗ್ಯಾರಂಟಿಗಳ ನಿವಾರಣೆ ಬಗ್ಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರನ ಪ್ರಸ್ತಾವನೆ ಮಾಡಿ. ಕರೆಕ್ಟಾ ಸುರಣ್ಣ ಅವರೇ? ಹೌದಣ್ಣ. ಈಗ ನಾವು ನಮ್ದೊಂದು ಚಿಂತನೆ, ನಾವು ಮಾಡಿದ ಚಿಂತನೆ ಕೆಲವರು ವಿರೋಧ ಮಾಡಿದ್ರು ರಾಜಕೀಯವಾಗಿ. ಅದೇ ನಾವು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ನಾವು ಬಡವರಿಗೆ ದುಬಾರಿ ಆಗ್ತಾ ಇದೆ, ಬದುಕೋದು ಕಷ್ಟ ಆಗ್ತಾ ಇದೆ ಅಂತೇಳಿ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಮಾತು ಕೊಟ್ಟು, ಆ ಮಾತು ಪ್ರಕಾರ ನಾವು ಮೊದಲನೇ ದಿನನೇ ನಾನು ಎಚ್ ಕೆ ಪಾಟೀಲ್ರು ನಾವೆಲ್ಲ ಫಸ್ಟ್ ದಿನ ಯಾರು ಅಧಿಕಾರ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಸೊ ಅಸೆಂಬ್ಲಿಲೆಲ್ಲ ದೊಡ್ಡ ಗಲಾಟೆ ಮಾಡಿಬಿಟ್ರು ಎಲ್ಲರೂ, ಇವರ ಸ್ನೇಹಿತರುಗಳೆಲ್ಲ. ಗಂಡ ಹೆಂಡತಿಗೆ ತಂದಿಕ್ತಾ ಇದ್ದೀರಿ, ಅತ್ತೆ ಸೊಸೆಗೆ ತಂದಿಕ್ತಾ ಇದ್ದೀರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಹಿಂದೆ ಪ್ರೈಮ್ ಮಿನಿಸ್ಟರ್ ಕೂಡ ಈ ನಿಮ್ಮ ಸರ್ಕಾರ ದಿವಾಳಿ ಆಗ್ತದೆ ಅಂತ ಕೂಡ ಅವರು ಹೇಳಿದ್ರು. ನಾವು ಅದಕ್ಕೇನು ಮಾತಾಡೋಕ್ಕೆ ಹೋಗಲಿಲ್ಲ. ಮಧ್ಯಪ್ರದೇಶ್ ಎಲೆಕ್ಷನ್ ಬಂತು, ಅಲ್ಲೂ ಕೂಡ ಶಿವರಾಜ್ ಸಿಂಗ್ ಅವರು ಅದನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಾ ನಾವು ನಮ್ಮ ನೋಡಿ ಪಕ್ಕದ ತೆಲಂಗಾಣವ್ರು ಶುರು ಮಾಡಿದ್ರು, ಈಗ ಮಹಾರಾಷ್ಟ್ರ ಶುರು ಮಾಡಿದ್ರು, ದೆಹಲಿ ಶುರು ಮಾಡಿದ್ರು. ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಸರ್, ತಮ್ಮ ನುಡಿಮತ್ತುಗಳು ಹೇಳ್ತೀನಿ, ಅವ್ರ ನುಡಿಮತ್ತೂ ಇಂಡಿಯಾ ಟುಡೇಲಿ ಮಾತಾಡಿದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ. ಮಾಡಿದ ಕೊನೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಆದಷ್ಟು ಒಂದು 3 ತಿಂಗಳಲ್ಲೇ ತೀರ್ಮಾನ ಮಾಡಿ, ಯಾರಿಗೂ ಇದರ ಇನ್ವಾಲ್ವ್ಮೆಂಟ್ ಬೇಡ, ಯಾವ ನಮ್ಮ ಏನು ಇಂಪ್ಲಿಮೆಂಟೇಷನ್ಗೆ ಇದು ಮಾಡೋದು ಬೇಡ ಅಂತೇಳಿ ನಾವು DBT ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡಿದೆವು. ಈ ಹಣ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಈ ಬ್ಯಾಂಕ್ ಅವ್ರಿಗೂ ಇವ್ರಿಗೂ ಮಧ್ಯ ಕೆಲವು ಇದನ್ನು ಮಾಡೋಕ್ಕೋಸ್ಕರ ಕೆಲವು ಏಜೆನ್ಸಿಗಳಿಗೆ ಕರೆದು ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಷ್ಟೆಷ್ಟು ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಹೇಳಿದ್ದೇವೆ. ಕೆಲವ್ರಿಗೆ ಎಮರ್ಜೆನ್ಸಿ ಕ್ಲಾಸು ಕಾಂಟ್ರಾಕ್ಟ್ ಮಾಡೋ ಒಂದು 20 ಲಕ್ಷಕ್ಕೆ 52,000 ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ಇಟ್ಟಿದ್ದೀವಿ. ಅಷ್ಟಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1% 2% ನಾವು ಖರ್ಚು ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಮಾಡಿದ್ವಿ. ಎರಡನೇದು ಅದು ನಿವಾರಣೆ ಮಾಡಲಿಕ್ಕೆ ಅದನ್ನು ನೋಡೋಕೆ ಅನುಷ್ಠಾನ ಸಮಿತಿ ಅಂದ್ಬಿಟ್ಟು ಇಟ್ ಈಸ್ ಎ ಪೊಲಿಟಿಕಲ್ ಕಾಲ್ ವಿ ಹ್ಯಾವ್ ಟೇಕನ್. ಆಯಿತಾ, ಪೊಲಿಟಿಕಲ್ ಕಾಲ್ ತೆಗೆದುಕೊಂಡು ನಾವು ಒಂದು ಸಮಿತಿನೂ ಮಾಡಿದ್ವಿ. ತಮಗೂ ಗೊತ್ತಿದೆ, ಅಸೆಂಬ್ಲಿಲೆಲ್ಲ ಗಿರಣ ಎಲ್ಲ ನಡೀತು. ನಿಮ್ಮ ಪಾರ್ಟಿಯವರೇ ಕ್ವಶನ್ ಹಾಕಿದ್ರು. ತಾಲೂಕು ಲೆವೆಲ್ಲೂ ಮಾಡಿದ್ದೀವಿ, ಡಿಸ್ಟಿಕ್ ಲೆವೆಲ್ಲೂ ಮಾಡಿದ್ದೀವಿ, ಸ್ಟೇಟ್ ಲೆವೆಲ್ಲೂ ಮಾಡಿದ್ದೀವಿ. ಮಾಡಿ ಒಂದು ಕಾರ್ಯಕರ್ತರು ಹೋಗ್ರಪ್ಪ, ಎಲ್ಲೆಲ್ಲ ಅನ್ಯಾಯ ಆಗಿದೆ ಎಲ್ಲ ನೋಡ್ಕೊಂಡು ಬನ್ನಿ, ಎಲ್ಲ ಮಾತಾಡ್ಕೊಂಡು ಬನ್ನಿ, ಏನಾದ್ರು ಸರಿ ಮಾಡಿ, ಅದನ್ನು ಮಿಸ್ಯೂಸ್ ಏನಾರು ಆಗ್ತಾ ಇದ್ದಾರೆ, ಬೇರೆಯವ್ರು ತೊಗೋತಾ ಇದ್ದಾರಾ, ಅವ್ರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಅವರ ಬದುಕು ಏನಾದ್ರು ಬದಲಾವಣೆ ಆಗ್ತಾ. ನಮ್ಮ 5 ಗ್ಯಾರಂಟಿಗಳ ನಿವಾರಣೆ ಬಗ್ಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರನ ಪ್ರಸ್ತಾವನೆ ಮಾಡಿ. ಕರೆಕ್ಟಾ ಸುರಣ್ಣ ಅವರೇ? ಹೌದಣ್ಣ. ಈಗ ನಾವು ನಮ್ದೊಂದು ಚಿಂತನೆ, ನಾವು ಮಾಡಿದ ಚಿಂತನೆ ಕೆಲವರು ವಿರೋಧ ಮಾಡಿದ್ರು ರಾಜಕೀಯವಾಗಿ. ಅದೇ ನಾವು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ನಾವು ಬಡವರಿಗೆ ದುಬಾರಿ ಆಗ್ತಾ ಇದೆ, ಬದುಕೋದು ಕಷ್ಟ ಆಗ್ತಾ ಇದೆ ಅಂತೇಳಿ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಮಾತು ಕೊಟ್ಟು, ಆ ಮಾತು ಪ್ರಕಾರ ನಾವು ಮೊದಲನೇ ದಿನನೇ ನಾನು ಎಚ್ ಕೆ ಪಾಟೀಲ್ರು ನಾವೆಲ್ಲ ಫಸ್ಟ್ ದಿನ ಯಾರು ಅಧಿಕಾರ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಸೊ ಅಸೆಂಬ್ಲಿಲೆಲ್ಲ ದೊಡ್ಡ ಗಲಾಟೆ ಮಾಡಿಬಿಟ್ರು ಎಲ್ಲರೂ, ಇವರ ಸ್ನೇಹಿತರುಗಳೆಲ್ಲ. ಗಂಡ ಹೆಂಡತಿಗೆ ತಂದಿಕ್ತಾ ಇದ್ದೀರಿ, ಅತ್ತೆ ಸೊಸೆಗೆ ತಂದಿಕ್ತಾ ಇದ್ದೀರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಹಿಂದೆ ಪ್ರೈಮ್ ಮಿನಿಸ್ಟರ್ ಕೂಡ ಈ ನಿಮ್ಮ ಸರ್ಕಾರ ದಿವಾಳಿ ಆಗ್ತದೆ ಅಂತ ಕೂಡ ಅವರು ಹೇಳಿದ್ರು. ನಾವು ಅದಕ್ಕೇನು ಮಾತಾಡೋಕ್ಕೆ ಹೋಗಲಿಲ್ಲ. ಮಧ್ಯಪ್ರದೇಶ್ ಎಲೆಕ್ಷನ್ ಬಂತು, ಅಲ್ಲೂ ಕೂಡ ಶಿವರಾಜ್ ಸಿಂಗ್ ಅವರು ಅದನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಾ ನಾವು ನಮ್ಮ ನೋಡಿ ಪಕ್ಕದ ತೆಲಂಗಾಣವ್ರು ಶುರು ಮಾಡಿದ್ರು, ಈಗ ಮಹಾರಾಷ್ಟ್ರ ಶುರು ಮಾಡಿದ್ರು, ದೆಹಲಿ ಶುರು ಮಾಡಿದ್ರು. ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಸರ್, ತಮ್ಮ ನುಡಿಮತ್ತುಗಳು ಹೇಳ್ತೀನಿ, ಅವ್ರ ನುಡಿಮತ್ತೂ ಇಂಡಿಯಾ ಟುಡೇಲಿ ಮಾತಾಡಿದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ. ಮಾಡಿದ ಕೊನೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಆದಷ್ಟು ಒಂದು 3 ತಿಂಗಳಲ್ಲೇ ತೀರ್ಮಾನ ಮಾಡಿ, ಯಾರಿಗೂ ಇದರ ಇನ್ವಾಲ್ವ್ಮೆಂಟ್ ಬೇಡ, ಯಾವ ನಮ್ಮ ಏನು ಇಂಪ್ಲಿಮೆಂಟೇಷನ್ಗೆ ಇದು ಮಾಡೋದು ಬೇಡ ಅಂತೇಳಿ ನಾವು DBT ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡಿದೆವು. ಈ ಹಣ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಈ ಬ್ಯಾಂಕ್ ಅವ್ರಿಗೂ ಇವ್ರಿಗೂ ಮಧ್ಯ ಕೆಲವು ಇದನ್ನು ಮಾಡೋಕ್ಕೋಸ್ಕರ ಕೆಲವು ಏಜೆನ್ಸಿಗಳಿಗೆ ಕರೆದು ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಷ್ಟೆಷ್ಟು ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಹೇಳಿದ್ದೇವೆ. ಕೆಲವ್ರಿಗೆ ಎಮರ್ಜೆನ್ಸಿ ಕ್ಲಾಸು ಕಾಂಟ್ರಾಕ್ಟ್ ಮಾಡೋ ಒಂದು 20 ಲಕ್ಷಕ್ಕೆ 52,000 ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ಇಟ್ಟಿದ್ದೀವಿ. ಅಷ್ಟಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1% 2% ನಾವು ಖರ್ಚು ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಮಾಡಿದ್ವಿ. ಎರಡನೇದು ಅದು ನಿವಾರಣೆ ಮಾಡಲಿಕ್ಕೆ ಅದನ್ನು ನೋಡೋಕೆ ಅನುಷ್ಠಾನ ಸಮಿತಿ ಅಂದ್ಬಿಟ್ಟು ಇಟ್ ಈಸ್ ಎ ಪೊಲಿಟಿಕಲ್ ಕಾಲ್ ವಿ ಹ್ಯಾವ್ ಟೇಕನ್. ಆಯಿತಾ, ಪೊಲಿಟಿಕಲ್ ಕಾಲ್ ತೆಗೆದುಕೊಂಡು ನಾವು ಒಂದು ಸಮಿತಿನೂ ಮಾಡಿದ್ವಿ. ತಮಗೂ ಗೊತ್ತಿದೆ, ಅಸೆಂಬ್ಲಿಲೆಲ್ಲ ಗಿರಣ ಎಲ್ಲ ನಡೀತು. ನಿಮ್ಮ ಪಾರ್ಟಿಯವರೇ ಕ್ವಶನ್ ಹಾಕಿದ್ರು. ತಾಲೂಕು ಲೆವೆಲ್ಲೂ ಮಾಡಿದ್ದೀವಿ, ಡಿಸ್ಟಿಕ್ ಲೆವೆಲ್ಲೂ ಮಾಡಿದ್ದೀವಿ, ಸ್ಟೇಟ್ ಲೆವೆಲ್ಲೂ ಮಾಡಿದ್ದೀವಿ. ಮಾಡಿ ಒಂದು ಕಾರ್ಯಕರ್ತರು ಹೋಗ್ರಪ್ಪ, ಎಲ್ಲೆಲ್ಲ ಅನ್ಯಾಯ ಆಗಿದೆ
ಎಲ್ಲ ನೋಡ್ಕೊಂಡು ಬನ್ನಿ, ಎಲ್ಲ ಮಾತಾಡ್ಕೊಂಡು ಬನ್ನಿ. ಏನಾದ್ರು ಸರಿ ಮಾಡಿದ್ದನ್ನ ಮಿಸ್ಯೂಸ್ ಏನಾರು ಆಗ್ತಾ ಇದ್ದ, ಬೇರೆಯವ್ರು ತಗೋತಾ ಇದ್ದಾರಾ, ಅವ್ರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಅವರ ಬದುಕು ಏನಾದ್ರು ಬದಲಾವಣೆ ಆಗ್ತಾ